ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗಿರುವಂತಹ ಕಾಲ್ತುಳಿತ ಪ್ರಕರಣದ ವಿರುದ್ಧ ಜನರ ಆಕ್ರೋಶ ಇನ್ನೂ ಕೂಡ ಕಮ್ಮಿಯಾಗಿಲ್ಲ. ಸರ್ಕಾರ ಒಂದಾದ ಮೇಲೊಂದರಂತೆ ತುರ್ತು ಕ್ರಮಗಳನ್ನು ಕೈಗೊಂಡ್ರು ಅದೆಲ್ಲವನ್ನೂ ಕೂಡ ತನ್ನ ತಪ್ಪು ಮುಚ್ಚಿಕೊಳ್ಳಲು ಮಾಡಿದ ಪ್ರಯತ್ನ ಅನ್ನೋ ರೀತಿಯಲ್ಲೇ ಬಿಂಬಿತ ಆಗ್ತಾ ಇದೆ. ಇದರ ನಡುವೆಯೇ ಕೋರ್ಟ್ನಲ್ಲೂ ಕೂಡ FIR ರದ್ದು ಕೋರಿ ಮತ್ತೆ ರಿಟ್ ಅರ್ಜಿಗಳು ದಾಖಲಾಗಿದ್ದಾವೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಕಾಲ್ತುಳಿತ ಕಂಟಕ. ರಾಜ್ಯ ಸರ್ಕಾರಕ್ಕೆ ಇದು ದೊಡ್ಡ ಕಂಟಕವಾಗಿ ಪರಿಣಮಿಸಿದೆ. ಯಾಕಂದರೆ 11 ಜನರ ಜೀವ ಹೋಗಿದೆ, ಅಮಾಯಕರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಅದರಲ್ಲೂ ಕೂಡ ಮಕ್ಕಳು ಮತ್ತು ಯುವಕರೇ ತಮ್ಮ ಪ್ರಾಣವನ್ನು ಕಳ್ಕೊಂಡಿರುವಂಥದ್ದು. ಹೀಗಾಗಿ ಇದೊಂದು ಗಂಭೀರ ಪ್ರಕರಣ ಅಂಥೇಳಿ ನ್ಯಾಯಾಲಯ ಈಗಾಗಲೇ PAL ಅನ್ನು ದಾಖಲಿಸಿಕೊಂಡು ಅದು ವಿಚಾರಣೆಯನ್ನು ಕೈಗೆತ್ತಿಕೊಂಡಿತ್ತು. ನಾಳೆ ಆ PALಗಳ ವಿಚಾರಣೆ ಬರುವಂಥದ್ದಿದೆ. ಸರ್ಕಾರ ತನ್ನ ವರದಿಯನ್ನು ರೆಡಿ ಮಾಡಿ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡೋದಿದೆ. ಸರ್ಕಾರ ಸಲ್ಲಿಕೆ ಮಾಡತಕ್ಕಂತಹ ಅದರ ವರದಿಯಲ್ಲಿರುವ ಅಂಶಗಳೇ ಅದು ಸರ್ಕಾರವನ್ನು ಕಾಪಾಡುತ್ತಾ ಅಥವಾ ಸರ್ಕಾರಕ್ಕೆ ಕಂಟಕವಾಗಿ ಪರಿಣಮಿಸುತ್ತಾ ಅನ್ನುವಂಥದ್ದನ್ನು ನಿರ್ಧರಿಸುವಂಥದ್ದು ಇದ್ದೇ ಇದೆ. ಹಾಗೆಯೇ ಇದರ ಸುತ್ತಲೂ ಕೂಡ ಅದಕ್ಕಿಂತ ಪೂರ್ವದಲ್ಲಿ ಇವತ್ತು ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ನಡೆದಿದೆ. ಸೋಸಲೆ ಅವರ ವಿರುದ್ಧ ದಾಖಲಾಗಿರ್ತಕ್ಕಂಥ ಅವ್ರನ್ನ ಅರೆಸ್ಟ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ FIRನೇ ರದ್ದುಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಇವತ್ತು ವಿಚಾರಣೆ ನಡೆದಿದೆ. ಹಾಗೆಯೇ DNA ಅವರು ಕೂಡ ಒಂದು ರಿಟ್ ಅರ್ಜಿಯನ್ನು ಹಾಕಿದ್ದಾರೆ. ಅವರು ಕೂಡ ಸರ್ಕಾರದ ವಿರುದ್ಧನೇ ಆರೋಪವನ್ನು ಮಾಡ್ತಾ ಇದ್ದಾರೆ. ಸರ್ಕಾರನೇ ಹೇಳಿ ನಮ್ಮವರನ್ನು ಬಂಧಿಸಿದೆ, ಮುಖ್ಯಮಂತ್ರಿಯವರೇ ಹೇಳಿ ನಮ್ಮವ್ರನ್ನ ಬಂಧಿಸಲಾಗಿದೆ ಅನ್ನುವಂತಹ ವಿಚಾರವನ್ನು ಕೂಡ ಕೋರ್ಟ್ನ ಗಮನಕ್ಕೆ ತರುವಂತಹ ಕೆಲಸ ನಡೆದಿದೆ. ಇದರ ನಡುವೆ ರಾಜಕೀಯದ ತಿಕ್ಕಾಟವು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇದೆ. BJPಗೆ ಇದೊಂದು ದೊಡ್ಡ ಅಸ್ತ್ರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಸಿಕ್ಕಿದೆ. ಸರ್ಕಾರವನ್ನು ಮಣಿಸೋದಕ್ಕೆ, ಸರ್ಕಾರದ ವಿರುದ್ಧ ಪ್ರಯೋಗಿಸೋದಕ್ಕೆ ಮತ್ತು ಸರ್ಕಾರದ ಇದಕ್ಕೆ ಹೊಣೆಗಾರರನ್ನಾಗಿ ಮಾಡುವಂತಹ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾರೆ. ಹೀಗಾಗಿ ಈ ಕಾಲ್ತುಳಿತ ಪ್ರಕರಣದ ಸುತ್ತಲೂ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ಒಂದು ವಿವರವಾದಂತಹ ವರದಿಯ ಮೂಲಕವಾಗಿ ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ದೆಹಲಿಯಲ್ಲಿ ಭವಿಷ್ಯ. ಬೆಂಗಳೂರಿನ ಕಾಲ್ತುಳಿತ ಪ್ರಕರಣಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಹಲವರ ತಲೆದಂಡವನ್ನು ಪಡೆದಿದೆ. ಪೊಲೀಸ್ ಅಧಿಕಾರಿಗಳನ್ನು ಅಮಾನತಿನಲ್ಲಿಟ್ಟಿದೆ, ವರ್ಗಾವಣೆ ಮಾಡಿದೆ, ಒಬ್ಬರನ್ನು ಹುದ್ದೆಯಿಂದ ತೆಗೆದುಹಾಕಿದೆ. ಆದರೆ ಅದಕ್ಕಿಂತ ದೊಡ್ಡ ತಲೆದಂಡದ ನಿರೀಕ್ಷೆಯಲ್ಲಿ ಪ್ರತಿಪಕ್ಷಗಳಿದ್ದಾವೆ. ಅವರು ದಿನ ಬೆಳಗಾದರೆ ಈಗ ರಾಜೀನಾಮೆನ ಕೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು ರಾಜೀನಾಮೆ ಆಗ್ರಹಿಸ್ತಾ ಇದ್ದಾರೆ. ಮುಖ್ಯವಾಗಿ 3 ಅವರು ಹೆಸರಿಸಿದ್ದಾರೆ. A1, A2, A3 ಅಂತ ಕರೀತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಇವರ ವಿರುದ್ಧ ಆರೋಪವನ್ನು ಮಾಡ್ತಾ ಇದೆ. ಇವರ ರಾಜೀನಾಮೆಯನ್ನು ಕೇಳ್ತಾ ಇದೆ. ಇದರ ನಡುವೆನೇ ನೀವು ದೆಹಲಿಗೆ ಬನ್ನಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬುಲಾವ್ ಕೊಟ್ಟಿದೆ. ಹೀಗಾಗಿ ದೆಹಲಿಯಲ್ಲಿ ಯಾರ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಇದರ ಜೊತೆಗೇ ಇರುವಂಥದ್ದು, ದೆಹಲಿ ಯಾತ್ರೆಯ ಸಂದರ್ಭದಲ್ಲಿ ಇರುವಂಥದ್ದು 4 ಜನ MLCಗಳ ಪಟ್ಟಿಯ ವಿಚಾರವೂ ಕೂಡ. ಯಾಕಂದರೆ ದೆಹಲಿಗೆ ಹೋಗದೇನೆ ಪಟ್ಟಿಯನ್ನು ಕ್ಲಿಯರ್ ಮಾಡಿಸ್ಕೊಂಡಿದ್ದಾರೆ. ಅದು ಕ್ಲಿಯರ್ ಆಗಿರುವಂಥ ಪಟ್ಟಿ ರಾಜಭವನದ ಒಳಗಡೆ ತಲುಪಿ ಇನ್ನೇನು ಸಹಿ ಆಗಬೇಕು ಅನ್ನೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ತಡೆಯಿರಿ ಅನ್ನುವಂಥ ವಿನಂತಿ ಸರ್ಕಾರದ ಕಡೆಯಲ್ಲೇ ಹೋಗಿದೆ. ಹೀಗಾಗಿ ಅದು ತಡೆ ಹಿಡಿಯಲಾಗಿದೆ. ಯಾವ ಕಾರಣಕ್ಕಾಗಿ ಏನಾಗ್ತಾ ಇದೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಕಾಲ್ತುಳಿತ ಯಾವ ಸ್ವರೂಪದಲ್ಲಿ ಸರ್ಕಾರಕ್ಕೆ ಕಂಟಕವಾಗಿ ಪರಿಣಮಿಸಿದೆ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ ವಿಶೇಷವಾಗಿ RCB ಗೆದ್ದಂತಹ ಖುಷಿಯಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗಿ ಆಗಿರುವಂತಹ ಅವಾಂತರ ಮತ್ತು ಅದು ಸರ್ಕಾರಕ್ಕೆ ಕಂಟಕವಾಗಿ ಪರಿಣಮಿಸಿರುವಂಥದ್ದು ವರದಿಯನ್ನು ತೋರಿಸ್ತೀನಿ. ಕೆಟ್ಟ ಹೆಸರು ಬಂದು ನಿಜ ಈ ಘಟನೆಯಿಂದ. ನೀವೇನಾದರೂ ಸಸ್ಪೆಂಡ್ ಮಾಡೋದು, ಸ್ಯಾಕ್ ಮಾಡೋದು ಮಾಡಬೇಕಾದ್ರೆ ಮೊದಲು DK ಶಿವಕುಮಾರ್ ಮಾಡಬೇಕು. They are politicalizing on the dead bodies. ಡೆಲ್ಲಿಗೂ ಯಾರು ಕರೆದಿಲ್ಲ. ಕಾಲ್ತುಳಿತ ಪ್ರಕರಣದಲ್ಲಿ ತಮ್ಮವರನ್ನ ಕಳೆದುಕೊಂಡವರ ದುಃಖ ಇನ್ನೂ ಆರಿಲ್ಲ. ಸರ್ಕಾರ ತರಾತುರಿಯಲ್ಲಿ ತಪ್ಪೆಲ್ಲವನ್ನೂ ಅಧಿಕಾರಿಗಳ ಮೇಲೆ ಹೊರಿಸಿ ತಲೆದಂಡ ಪಡೆದರೂ ಸರ್ಕಾರದ ಮೇಲಿನ ತೂಗುಗತ್ತಿ ದೂರವಾಗಿಲ್ಲ. ಒಂದು ಕಡೆ ಕೋರ್ಟ್ನಲ್ಲಿ ವಿಚಾರಣೆ, ಮತ್ತೊಂದೆಡೆ ಪ್ರತಿಪಕ್ಷದ ನಿರಂತರ ವಾಗ್ದಾಳಿ. ಅದು ಸಾಲದು ಎಂಬಂತೆ ಸ್ವಪಕ್ಷದಲ್ಲೇ ಎದ್ದಿರುವ ಅಸಮಾಧಾನ ಹಾಗೂ ಪಾರ್ಟಿ ಹೈಕಮಾಂಡ್ನ ಸಿಟ್ಟು, ಇವೆಲ್ಲದರ ನಡುವೆಯೇ ಹೆಣಗಾಡುತ್ತಿದೆ ರಾಜ್ಯ ಸರ್ಕಾರ. RCB ಫ್ಯಾನ್ಸ್ ಗಲಾಟೆ ಸಂಬಂಧ ಒಂದು ಕಡೆ CID ತನಿಖೆ ನಡೆಯುತ್ತಿರುವಾಗಲೇ ಅರೆಸ್ಟ್ ಆಗಿರುವ 4 ಮಂದಿ ಹೈಕೋರ್ಟ್ನಲ್ಲಿ ಸಲ್ಲಿಸಿರೋ ರಿಟ್ ಅರ್ಜಿ ವಿಚಾರಣೆ ನಡೆಯಿತು.
ರಿಟ್ ಅರ್ಜಿಗಳ ಬಗ್ಗೆ ಆಕ್ಷೇಪಣೆ ಸಲ್ಲಿಸಲು 1 ವಾರ ಸಮಯ ಕೋರಿದ್ರು ಎಜಿ ಶಶಿಕಿರಣ್ ಶೆಟ್ಟಿ. ಅಲ್ಲಿವರೆಗೂ ಮಧ್ಯಂತರ ರಿಲೀಫ್ ನೀಡದಂತೆಯೂ ಮನವಿ ಮಾಡಿದ್ರು. ಅಷ್ಟೊತ್ತಿಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ನ ನಿಖಿಲ್ ಸೋಸಲೆ ರಿಟ್ ಪರ ಸಂದೇಶ್ ಚೌಟಾ ವಾದ ಮಂಡಿಸಿದ್ರು. ಸೋಸಲೆಯನ್ನು ಕಾನೂನು ಬಾಹಿರವಾಗಿ ಬಂಧಿಸಲಾಗಿದೆ. ಪಿಐಎಲ್ ದಾಖಲಿಸಿದ ಬಳಿಕ ಪೊಲೀಸರು ಎಫ್ಐಆರ್ ಹಾಕಿದ್ದಾರೆ. ಅಭಿಮಾನಿಗಳ ವಿಜಯೋತ್ಸವಕ್ಕಾಗಿ ಕಾರ್ಯಕ್ರಮ ನಡೆಸಲಾಗಿತ್ತು. ಕಾರ್ಯಕ್ರಮ ನಡೆಸುವುದರಲ್ಲಿ ಯಾವುದೇ ದುರುದ್ದೇಶ ಆಗಿರಲಿಲ್ಲ. ಸ್ಟೇಡಿಯಂ ಬಳಿ ಬಂದ ಜನರ ಕಂಟ್ರೋಲ್ ಕಷ್ಟವಾಗಿತ್ತು. ಆಟಗಾರರ ಜೊತೆ ಖುದ್ದು ಡಿಸಿಎಂ ಕೂಡ ಸ್ಟೇಡಿಯಂಗೆ ಬಂದಿದ್ರು. ಡಿಎನ್ಎ ಈವೆಂಟ್ ಮ್ಯಾನೇಜ್ಮೆಂಟ್ ಸ್ಟೇಡಿಯಂ ಉಸ್ತುವಾರಿ ವಹಿಸಿತ್ತು. ಊಟಕ್ಕೆ ಹೋಗ್ತಿದ್ದ ಸೋಸಲೆಯನ್ನು ಅಕ್ರಮವಾಗಿ ಬಂಧಿಸಿದ್ದಾರೆ. ಅಶೋಕನಗರ ಅಥವಾ ಕಬ್ಬನ್ ಪಾರ್ಕ್ ಪೊಲೀಸರು ಬಂಧಿಸಿಲ್ಲ. ಸಿಎಂ ಆದೇಶದ ಮೇಲೆ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಹೀಗೆ ವಾದ ಮಾಡುವಾಗ ಹೈಕೋರ್ಟ್ ಪೀಠ ಎಫ್ಐಆರ್ ಪ್ರಕಾರ ಬಂಧಿಸುವಂತೆ ಸಿಎಂ ಆದೇಶಿಸುವುದು ತಪ್ಪೇ ಎಂದು ಪ್ರಶ್ನೆ ಮಾಡಿತು. ಅದಕ್ಕೆ ವಾದ ಮುಂದುವರೆಸಿದ್ರು ಚೌಟಾ. ಎಫ್ಐಆರ್ ಪ್ರಕಾರ ಬಂಧಿಸುವಂತೆ ಸಿಎಂ ಆದೇಶಿಸುವುದು ತಪ್ಪೇ? ಸಿಎಂಗೆ ಈ ರೀತಿ ಬಂಧಿಸಲು ಸೂಚಿಸುವ ಅಧಿಕಾರವಿಲ್ಲ. ತನಿಖಾಧಿಕಾರಿ ಬಂಧನವನ್ನು ನಿರ್ಧರಿಸಬೇಕು. ಇಲ್ಲಿ ಯಾರೂ ಮಧ್ಯಪ್ರವೇಶ ಮಾಡುವಂತಿಲ್ಲ. ಈ ಸಂಬಂಧ ಸುಪ್ರೀಂ ಕೋರ್ಟ್ ಸ್ಪಷ್ಟ ನಿರ್ದೇಶನವಿದೆ. ಸಿಸಿಬಿ ಪೊಲೀಸರು ಬಂಧಿಸಿ ಕಬ್ಬನ್ ಪಾರ್ಕ್ ಪೊಲೀಸರ ವಶಕ್ಕೆ ನೀಡಿದ್ದಾರೆ. ಸಿಸಿಬಿ ಘಟನೆಯಲ್ಲಿ ಏಕೆ ಬಂದಿದೆ? ಸಿಐಡಿಗೆ ಕೊಟ್ಟ ಮೇಲೆ ಯಾರಿಗೂ ಹಿಡಿತಾಗಿರುವುದಿಲ್ಲ. ಪತ್ನಿ ಮಗು ಜೊತೆಗಿದ್ದಾಗ ಸೋಸಲೆಯನ್ನ ಬಂಧಿಸಲಾಗಿದೆ. ಸಂವಿಧಾನದ 21ನೇ ವಿಧಿಯ ಮೂಲಭೂತ ಹಕ್ಕು ಉಲ್ಲಂಘನೆಯಾಗಿದೆ. ಆಗ ಮಧ್ಯಪ್ರವೇಶಿಸಿದ ಎಜಿ ಶಶಿಕಿರಣ್ ಶೆಟ್ಟಿ ಸೋಸಲೆಯನ್ನ ಊಟಕ್ಕೆ ಹೋಗುವಾಗ ಅರೆಸ್ಟ್ ಮಾಡಿದ್ದಲ್ಲ, ಬದಲಾಗಿ ರಾಜ್ಯ ತೊರೆಯಲು ಮುಂದಾದಾಗ ಬಂಧಿಸಿದ್ದಾರೆ ಎಂದ್ರು. ಸೋಸಲೆಯನ್ನ ಊಟಕ್ಕೆ ಹೋಗುವಾಗ ಅರೆಸ್ಟ್ ಮಾಡಿದ್ದಲ್ಲ, ರಾಜ್ಯ ತೊರೆಯಲು ಮುಂದಾದಾಗ ಪೊಲೀಸರು ಬಂಧಿಸಿದ್ದಾರೆ. ಜೂನ್ 5ರಂದು ಸಿಐಡಿಗೆ ತನಿಖೆಯ ಹೊಣೆ ನೀಡಲಾಗಿದೆ. ಆರ್ಸಿಬಿ ಯಾವುದೇ ಅನುಮತಿ ಇಲ್ಲದೆ ಕಾರ್ಯಕ್ರಮ ನಡೆಸಿದೆ. ಅಹಮದಾಬಾದ್ನಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ಎಂದು ವಾದ ಮಾಡೋವಾಗಲೇ ನಾಳೆ ಬೆಳಿಗ್ಗೆ 10:30ಕ್ಕೆ ವಿಚಾರಣೆ ಮುಂದೂಡಿದ್ರು ಜಡ್ಜ್. ಇದಾದ ಬಳಿಕ ಆರ್ಸಿಬಿ ಮ್ಯಾನೇಜ್ಮೆಂಟ್ ಪರವಾಗಿ ಸಿವಿ ನಾಗೇಶ್ ವಾದ ಮಾಡಿದ್ರು. ಸಿವಿ ನಾಗೇಶ್ ವಾದಕ್ಕೆ ಎಜಿ ಆಕ್ಷೇಪ ಎತ್ತಿದ್ರು. ವಿಜಯೋತ್ಸವಕ್ಕೆ ಬನ್ನಿ ಅಂತ ಸಿಎಂ ಕರೆ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಆರ್ಸಿಬಿ ತಂಡವನ್ನ ಸ್ವಾಗತಿಸಿದ್ದಾರೆ. ಬಿಎನ್ಎಸ್ ಸೆಕ್ಷನ್ಗಳು ಅನ್ವಯವಾಗೋದಿಲ್ಲ. ಆರ್ಸಿಬಿ ಪೋಸ್ಟ್ ಅನ್ನ 13 ಕೋಟಿ ಜನರು ನೋಡಿದ್ದಾರೆ. ಆರ್ಸಿಬಿಯವರು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಿತ್ತು. ಸಾಕ್ಷಿಯನ್ನ ದಾರಿ ತಪ್ಪಿಸುವ ಕೆಲಸ ಮಾಡಲಾಗ್ತಿದೆ. ಡಿಎನ್ಎ ಆರ್ಸಿಬಿ ಜವಾಬ್ದಾರಿ ಹೊರಬೇಕಾಗಿದೆ. ಹೀಗೆ ವಾದ ಪ್ರತಿವಾದ ನಡೆಯುತ್ತಿರುವಾಗ ಆರ್ಸಿಬಿ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳಬಾರದು ಎಂದು ಕೋರ್ಟ್ ಸೂಚಿಸಿತು. ಇದಕ್ಕೆ ಆಕ್ಷೇಪ ಎತ್ತಿದ ಎಜಿ ಶಶಿಕಿರಣ್ ಶೆಟ್ಟಿ ಕೆಎಸ್ಸಿಎ ಅರ್ಜಿಯನ್ನು ನಾಳೆಗೆ ಒಟ್ಟಿಗೆ ವಿಚಾರಣೆ ನಡೆಸಿ ಆದೇಶ ಮಾಡಬಹುದು ಎಂದರು. ಆಗ ಕೋರ್ಟ್ ಪ್ರಕರಣ ರದ್ದು ಕೋರಿರುವ ಅರ್ಜಿಗಳನ್ನು ಜೂನ್ 11ಕ್ಕೆ ಮುಂದೂಡಿಕೆ ಮಾಡಿತ್ತು. ಹಾಗೆ ಬಂಧನ ಆಗಿರೋ ಆರೋಪಿಗಳ ಅರ್ಜಿಗಳ ವಿಚಾರಣೆಯನ್ನೂ ನಾಳೆಗೆ ಮುಂದೂಡಲಾಯಿತು. ಈ ಮಧ್ಯೆ ಡಿಎನ್ಎ ಕೂಡ ಹೈಕೋರ್ಟ್ಗೆ ರಿಟ್ ಅರ್ಜಿ ಹಾಕಿಕೊಂಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಡಿಎನ್ಎ ನೇರಾನೇರ ಆರೋಪ ಮಾಡಿದೆ. ವಿಕ್ಟರಿ ಪರೇಡ್ ಅನುಮತಿಗಾಗಿ ಜೂನ್ 3ರಂದು ಪತ್ರ ಬರೆಯಲಾಗಿತ್ತು. ಆದರೆ ತೆರೆದ ಬಸ್ ಪರೇಡ್ಗೆ ಪೊಲೀಸರಿಂದ ಅನುಮತಿ ನಿರಾಕರಣೆಯಾಗಿತ್ತು. ಆದರೆ ಸರ್ಕಾರದಿಂದ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡಲಾಗಿತ್ತು. ಸ್ಟೇಡಿಯಂ ಬಳಿ ಅಗತ್ಯವಿದ್ದಷ್ಟು ಪೊಲೀಸರು ಇರಲಿಲ್ಲ. ಹಾಗಾಗಿ ಡಿಎನ್ಎ ಇಂದಲೇ 584 ಖಾಸಗಿ ಸಿಬ್ಬಂದಿ ನೇಮಿಸಲಾಗಿತ್ತು. ಸರ್ಕಾರ ತನ್ನ ವೈಫಲ್ಯ ಮುಚ್ಚಿಟ್ಟುಕೊಳ್ಳಲು ಬಂಧನಕ್ಕೆ ಆದೇಶಿಸಿದೆ. ಸಿಎಂ ಸೂಚನೆ ಮೇರೆಗೆ ಡಿಎನ್ಎನ 2 ಸಿಬ್ಬಂದಿಯನ್ನ ಬಂಧನ ಮಾಡಲಾಗಿದೆ. ವಿಜಯೋತ್ಸವದಲ್ಲಿ ಭಾಗಿಯಾಗಲು ಸರ್ಕಾರವೇ ಕರೆ ಕೊಟ್ಟಿತ್ತು. ಸರ್ಕಾರ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದರಿಂದ ಲಕ್ಷಾಂತರ ಜನ ವಿಧಾನಸೌಧಕ್ಕೆ ಬಂದು ಸ್ಟೇಡಿಯಂಗೂ ಬಂದಿದ್ದೇ ಕಾಲ್ತುಳಿತಕ್ಕೆ ಕಾರಣ ಎಂದು ರಿಟ್ನಲ್ಲಿ ಉಲ್ಲೇಖಿಸಿದೆ. ಒಂದು ಕಡೆ ತನಿಖೆ, ಕೋರ್ಟ್ ಕಲಾಪಗಳು ನಡೆಯುತ್ತಿರುವಾಗಲೇ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಆಗಿರುವ ಮುಜುಗರ ತಪ್ಪಿಸಿಕೊಳ್ಳಲು ಸರ್ಕಾರ ಸಭೆ ಮೇಲೆ ಸಭೆ ಮಾಡುತ್ತಿದೆ. ನಿನ್ನೆಯೂ ಒಂದು ಸುತ್ತಿನ ಸಭೆ ಮಾಡಿದ್ದ ಸಿಎಂ ಇಂದು ಕೂಡ ಮಹತ್ವದ ಸಭೆ ಮಾಡಿದ್ರು. ಕೋರ್ಟ್ ಕಲಾಪ, ಪ್ರತಿಪಕ್ಷಗಳಿಗೆ ಉತ್ತರ ಕೊಡುವ ಬಗ್ಗೆ ಸಮಾಲೋಚನೆ ನಡೆಸಿದ್ರು. ನಾಳೆ ಸಿಎಂ ದೆಹಲಿಗೆ ಹೋಗಲಿದ್ದು ದುರಂತದಲ್ಲಿ ನಮ್ಮ ತಪ್ಪೇನೂ ಇಲ್ಲ ಎಂದು ಹೈಕಮಾಂಡ್ಗೆ ಸಬೂಬು ನೀಡುವ ಸಾಧ್ಯತೆಗಳಿವೆ. 2 ಪೋಸ್ಟ್ ಇತ್ತು, 1ರಿಂದ ಬಿಡುಗಡೆ ಮಾಡಿರಿ. ಏನು ದೊಡ್ಡ ಮಹಾ ಮಾಡಿರಿ ನೀವು? ಅಂದ್ರೆ ತಮಗೆ ಬೇಕಾದ ಅಧಿಕಾರಿಗಳಿಗೆ ಬೆಣ್ಣೆ, ಬೇರೆದವರಿಗೆ ಸುಣ್ಣ. ಇದು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳ ನೀತಿಯಾಗಿದೆ. ನೀವೇನಾದರೂ ಸಸ್ಪೆಂಡ್ ಮಾಡೋದು, ಸ್ಯಾಕ್ ಮಾಡೋದು ಮಾಡಬೇಕಾದ್ರೆ ಮೊದಲು ಡಿ ಕೆ ಶಿವಕುಮಾರ್ ಮಾಡಬೇಕು. ಯು ಹ್ಯಾವ್ ಟು ಫಸ್ಟ್ ಸ್ಯಾಕ್ ಹಿಮ್. ಮತ್ತು ಗೋವಿಂದರಾಜನ್ನು ಬಿಡುಗಡೆ ಮಾಡಿದೆ. ಬ್ಯಾರೇಜರಾಜ ಸಸ್ಪೆಂಡು, FIR, ಗೋವಿಂದರಾಜಿಗೆ ಬಿಡುಗಡೆ. ಮತ್ತು ಸ್ವಲ್ಪ ದಿವಸ ಬಿಟ್ಟು ಮಾಡ್ತಾರೆ. ನೀವು ನೆನ್ಪಿಟ್ಕೊರಿ, ನಾವು ಸ್ವಲ್ಪ ದಿವಸ ಆದಮೇಲೆ ಜನ ಮರೆತರು ಅಂತಂದ್ರೆ ಮಾಡ್ತಾರೆ. They are politicalizing on the dead bodies. I'm sorry for them. They are politicalizing on the dead bodies.
I'm sorry for them. ಇಲ್ಲ, ಸತ್ಯಕ್ಕೆ ದೂರವಾಗಿರೋಗೆ ಈಗ ಡೆಲ್ಲಿಗೆ ಕರೆದುಬಿಟ್ಟಿದ್ದಾರೆ, ಪರಮೇಶ್ವರನ್ನ ಡೆಲ್ಲಿಗೆ ಕರೆದಿದ್ದಾರೆ ಅಂತೆಲ್ಲ ಹೇಳಿದ್ದೀರಾ. ಥ್ಯಾಂಕ್ಸ್. ಡೆಲ್ಲಿಗೂ ಯಾರು ಕರೆದಿಲ್ಲ ನನಗೆ, ಏನು ತೊಂದರೆ ಇಲ್ಲ. ಅವರು ನಮ್ಮ ಹೈಕಮಾಂಡ್ನವರು ಕೇಳ್ತಾರೆ ದೂರವಾಣಿ ಮೂಲಕ ಏನಾಗಿದೆ ಏನು ಅಂತೆಲ್ಲ, ಅದೆಲ್ಲ ಮಾಹಿತಿಗಳು ಕೊಟ್ಟಿರ್ತೀವಿ. ನಾನು ಫೋನಲ್ಲಿ ಮಾತಾಡ್ತಾ ಇರ್ತಾರಲ್ಲ, ನಮ್ಮ ಜನರಲ್ ಸೆಕ್ರೆಟ್ರಿಗಳು ಮಾತಾಡ್ತಿರ್ತಾರೆ, ನಮ್ಮ ಹೆಡ್ ಕ್ವಾರ್ಟರ್ಸಲ್ಲಿ ಇರ್ತಕ್ಕಂಥವ್ರು ಮಾತಾಡ್ತಿರ್ತಾರೆ, ಅವ್ರಿಗೂ ಆತಂಕ ಇರುತ್ತಲ್ಲ. ಆಗಿದೆ ಅದು, ಇಲ್ಲ ಅಂತ ಹೇಳಲಿಕ್ಕೆ ನಮಗೆ ಕೆಟ್ಟ ಹೆಸರು ಬಂದಿದ್ದು ನಿಜ ಈ ಘಟನೆಯಿಂದ. ಇದಕ್ಕೆ ಯಾರು ಶ್ರೇಯಸ್ ಪಡ್ಲಿಕ್ಕೆ ಹೋದ್ರು, ಯಾರು ಇದನ್ನ ಮುಂದಾಗಿ ಮಾಡ್ಲಿಕ್ಕೆ ಅನ್ನೋದು ಒಂದು ಯಾರ್ಯಾರ ಹೇಳಬೇಕಾಗ್ತದೆ. ಈಗ ನಾವು ಹೇಳಿದ್ರು ಅದಕ್ಕಿಂತ ನೀವು ಹೇಳಿದ್ರು ಅದಕ್ಕೆ ಬೆಲೆ ಇಲ್ಲ, ನಾ ಹೇಳಿದ್ರು ಬೆಲೆ ಇಲ್ಲ. ಹೀಗೆ ರಾಜಕಾರಣ ನಡೆಯುವಾಗಲೇ 3 ಐಪಿಎಸ್ ಅಧಿಕಾರಿಗಳ ಅಮಾನತು ಬಗ್ಗೆ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಆಕ್ಷೇಪ ಎತ್ತಿದ್ದಾರೆ. ಇಂಡಿಯನ್ ಪೊಲೀಸ್ ಫೌಂಡೇಶನ್ ಹಾಗೂ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಸಿಎಂಗೆ ಪತ್ರ ಬರೆದಿದ್ದಾರೆ. ಆರ್ಸಿಬಿ ಪೋಸ್ಟ್ನಿಂದಲೇ ಹೆಚ್ಚು ಜನ ಸ್ಟೇಡಿಯಂ ಬಳಿ ಸೇರಿದ್ರು. ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿತ್ತು. ಊಹೆಗೂ ಮೀರಿದ ಜನ ಕಾರ್ಯಕ್ರಮಗಳಿಗೆ ಬಂದಿದ್ರು. ಪೊಲೀಸರಿಗೆ ಬಂದೋಬಸ್ತ್ ವೇಳೆ ಕಷ್ಟವಾಗಿದೆ, ಹಾಗಾಗಿ ಅಧಿಕಾರಿಗಳ ಅಮಾನತು ರದ್ದು ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ. ಹಾಗೆ ಆರ್ಸಿಬಿ ಫ್ಯಾನ್ಸ್ ಕಾಲ್ತುಳಿತ ಪ್ರಕರಣ ಇದೀಗ ಐಪಿಎಸ್ ಹಾಗೂ ಐಎಎಸ್ ಅಧಿಕಾರಿಗಳ ನಡುವಿನ ಸಂಘರ್ಷಕ್ಕೂ ವೇದಿಕೆಯಾಗಿದೆ. ಐಪಿಎಸ್ ಅಧಿಕಾರಿಗಳನ್ನ ಅಮಾನತು ಮಾಡಿರುವ ಸರ್ಕಾರ ಐಎಎಸ್ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಎಂಬ ಪ್ರಶ್ನೆ ಎದುರಾಗಿದೆ. ಪೊಲೀಸ್ ಅಧಿಕಾರಿಗಳಷ್ಟೇ ಹೊಣೆ ಯಾಕೆ? ಐಎಎಸ್ ಅಧಿಕಾರಿಗಳಿಬ್ಬರ ತಪ್ಪೇ ಇಲ್ಲ ಯಾಕೆ? ಅನುಮತಿ ಕೊಡಿಸಿದವರ ವಿರುದ್ಧವೂ ಕ್ರಮ ಆಗಲೇಬೇಕು. ಭದ್ರತೆ ಕಷ್ಟ ಅಂದ ಮೇಲೂ ನಿರ್ಲಕ್ಷ್ಯ ಮಾಡಿರುವ ಐಎಎಸ್ ಅಧಿಕಾರಿಗಳ ನಿರ್ಧಾರ ಸರಿಯೇ ಎಂದು ಪ್ರಶ್ನಿಸಿದ್ದಾರೆ. ಈ ವಿಚಾರವಾಗಿ ಸದ್ಯಕ್ಕೆ ಏನು ಮಾಡಲ್ಲ, ನೋಡೋಣ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಎಲ್ಲದರ ಮಧ್ಯೆಯೇ ಸರ್ಕಾರದ ಅಮಾನತು ಪ್ರಶ್ನಿಸಿ ಐಪಿಎಸ್ ಅಧಿಕಾರಿ ಪಶ್ಚಿಮ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದ ವಿಕಾಸ್ ಕುಮಾರ್ ವಿಕಾಸ್ ಸಿಎಟಿಗೆ ಅರ್ಜಿ ಹಾಕಿಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ಅಮಾನತು ಆದೇಶವನ್ನು ರದ್ದು ಮಾಡಲು ಶಿಫಾರಸು ಮಾಡುವಂತೆ ಮನವಿ ಮಾಡಿದ್ದಾರೆ. ಹೀಗೆ ಸರ್ಕಾರಕ್ಕೆ ಈಗ ಎಲ್ಲಾ ಕಡೆಯಿಂದಲೂ ತಿವಿತ ಶುರುವಾಗಿದೆ. ಆರ್ಸಿಬಿ ಗೆದ್ದ ಖುಷಿಯಲ್ಲಿ ಅರ್ಜೆಂಟ್ನಲ್ಲಿ ವಿಜಯೋತ್ಸವ ಆಚರಿಸಲು ಹೋಗಿ ತನ್ನ ಜವಾಬ್ದಾರಿಗಳನ್ನು ಮರೆತಿದ್ದ ಸರ್ಕಾರಕ್ಕೆ ಈಗ ಸರಿಯಾಗಿಯೇ ಬಿಸಿ ಮುಟ್ಟಿದೆ. ಇದರಿಂದ ಸರ್ಕಾರ ಹೇಗೆ ಹೊರಬರುತ್ತದೆ ಮತ್ತು ಅದಕ್ಕೂ ಮೊದಲು ಇನ್ನೆಷ್ಟು ದೊಡ್ಡ ತಲೆಗಳು ಉರುಳುತ್ತವೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಇಲ್ಲಿ ಈ ಪ್ರಕರಣ ಏನಿದೆ, ಕಾಲ್ತುಳಿತ ಪ್ರಕರಣ ಏನಿದೆ, ಇದು ಸಹಜವಾಗಿಯೇ ಸರ್ಕಾರಕ್ಕೆ ದೊಡ್ಡ ಕಂಟಕವಾಗಿಯೂ ಕೂಡ ಪರಿಣಮಿಸಿದೆ. ಸರ್ಕಾರ ತಾನು ಕೊಡಬಹುದಾದಂತಹ ಪರಿಹಾರವನ್ನು ಏರಿಕೆ ಮಾಡಿರ್ಬೋದು, ಸರ್ಕಾರ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡಿರಬಹುದು, ಸರ್ಕಾರ ಇದಕ್ಕೆ ಕಾರಣಕರ್ತರು ಅಂತ ಹೇಳಿ 3 ಸಂಸ್ಥೆಗಳನ್ನು ಹೆಸರಿಸಿರಬಹುದು. ಆದರೆ ಸರ್ಕಾರದ ಜವಾಬ್ದಾರಿ ಇದು ಮುನ್ನೆಲೆಗೆ ಬರುವಂಥದ್ದು ಬಹುತೇಕ ಹೈಕೋರ್ಟ್ನಲ್ಲಿ. ಆವಾಗ ಏನಾಗುತ್ತೆ? ಹೈಕೋರ್ಟ್ ಯಾವ ರೀತಿಯಲ್ಲಿ ಇದನ್ನು ನೋಡುತ್ತೆ? ಯಾಕಂದರೆ ಒಳಗಿಂದ ನೋಡ್ತಕ್ಕಂಥವ್ರಿಗೆ ಇಲ್ಲ ತಪ್ಪು 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 ಅಂದ್ಕೊಂಡ್ರೆ, ಆದರೆ ಇದನ್ನು ಹೈಕೋರ್ಟ್ ಯಾವ ರೀತಿಯಲ್ಲಿ ನೋಡುತ್ತೆ ಅನ್ನುವಂಥದ್ದೇ ಬಹಳ ಮುಖ್ಯ ಆಗಿರುವಂಥದ್ದು. ಕಾಲ್ತುಳಿತದ ಕಂಟಕವನ್ನು ಸರ್ಕಾರ ಹೇಗೆ ನಿವಾರಿಸಿಕೊಳ್ಳುತ್ತೆ ಅನ್ನೋಂಥವ್ರು ಕೂಡ ನೋಡಬೇಕಾಗಿದೆ. ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂತಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರುವಂತಹ RCBಯ ವಿಜಯೋತ್ಸವದ ಸಂದರ್ಭದಲ್ಲಿ ಆಗಿರುವಂತಹ ಕಾಲ್ತುಳಿತ ಪ್ರಕರಣ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಕಂಟಕವಾಗಿ ಪರಿಣಮಿಸಿದೆ. ಪಾರ್ಟಿ ಹೈಕಮಾಂಡ್ ಕೂಡ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬುಲಾವ್ ಕೊಟ್ಟಿದೆ, ದೆಹಲಿಗೆ ಬನ್ನಿ ಅಂತೇಳಿ. ಬಹುತೇಕ ಬೆಂಗಳೂರು ನಡೆದಿರುವಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಜವಾಬ್ದಾರಿಗಳ ವಿಚಾರಗಳಲ್ಲಿ ಏನೇನು ಮಿಸ್ಟೇಕ್ಗಳಾಗಿದ್ದಾವೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಪಡ್ಕೊಳ್ಬೋದು. ಇದೇ ಸಂದರ್ಭದಲ್ಲೇ ಇನ್ನೂ ಕೆಲವೊಂದು ಅಂಶಗಳನ್ನು ಇಟ್ಟುಕೊಂಡೇ CM ದೆಹಲಿಗೆ ಹೋಗ್ತಾ ಇದ್ದಾರೆ. ಅವುಗಳನ್ನು ನಾವು ನೋಡ್ತಾ ಹೋದಾಗ ಭಾಳ ಮುಖ್ಯವಾಗಿ ಗೋಚರಿಸ್ತಾ ಇರುವಂಥದ್ದು ಪರಿಷತ್ನ ವಿಚಾರ. ಪರಿಷತ್ನಲ್ಲಿ ಪರದಾಟ ನಡೀತಾ ಇದೆ. ಯಾಕಂದರೆ CM ಸಿದ್ದರಾಮಯ್ಯ ದೆಹಲಿಗೆ ಟೂರ್ ಫಿಕ್ಸ್ ಆಗಿದೆ. ನಾಳೆ ಅವರು ಪ್ರಯಾಣಿಸ್ತಾ ಇದ್ದಾರೆ. ನಾಳೆ ಬೆಳಗ್ಗೆನೇ ಅವರು ದೆಹಲಿ ಫ್ಲೈಟನ್ನು ಹತ್ತಾ ಇದ್ದಾರೆ, ದೆಹಲಿಗೆ ತೆರಳುತ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಳಗ್ಗೆ ದೆಹಲಿಗೆ ಪ್ರಯಾಣ, 11 ಗಂಟೆಗೆ ರಾಹುಲ್ ಗಾಂಧಿ ಜೊತೆಗೆ ಸಭೆಯೂ ಕೂಡ ನಿಗದಿಯಾಗಿದೆ. ಬೆಳಗ್ಗೆನೇ ಅವರು ದೆಹಲಿಗೆ ಹೋಗ್ತಾರೆ. ಬೆಳಗ್ಗೆ 11 ಗಂಟೆಗೆ ರಾಹುಲ್ ಗಾಂಧಿ ಅವರ ಜೊತೆ ಕೂಡ ಒಂದು ಸಭೆ ನಡೆಯೋದಿದೆ. ಬಹುತೇಕ ರಾಹುಲ್ ಗಾಂಧಿ ಅವರಿಗೆ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಅವರು ವಿವರಿಸ್ಬೋದು, ವಿಶೇಷವಾಗಿ ಬೆಂಗಳೂರಿನಲ್ಲಿ ಆಗಿರುವಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಮೊದಲ ಅಜೆಂಡಾ ಇರುವಂಥದ್ದು ಇದುವೇ, RCB ಫ್ಯಾನ್ಸ್ ಗಲಾಟೆ ಮತ್ತು ನಂತರ ಅಲ್ಲಿ ಆಗಿರತಕ್ಕಂತಹ ಕಾಲ್ತುಳಿತ ಪ್ರಕರಣ ಏನಿದೆ. ಈ ಒಂದು ಕಾಲ್ತುಳಿತ ಪ್ರಕರಣದಲ್ಲಿ ಹೇಗೆ ಆಯಿತು, ಯಾಕೆ ಆಯಿತು, ಎಲ್ಲಿ ಸರ್ಕಾರದಿಂದ ಮಿಸ್ಟೇಕ್ ಆಯಿತು, ಯಾಕೆ ನೀವು RCB ಗೆದ್ದಂತಹ ಖುಷಿಯಲ್ಲಿ ಕೇವಲ RCB ಫ್ಯಾನ್ ರೀತಿಯಲ್ಲಿ ವರ್ತಿಸ್ತಾ ನೀವು ಸರ್ಕಾರದ ಜವಾಬ್ದಾರಿಗಳನ್ನು ಯಾಕೆ ಬದಿಗಿಟ್ರಿ, ಏನಾಗಿದೆ ಅನ್ನುವಂತಹ ವಿಚಾರದಲ್ಲಿ ಭಾಳ ಮುಖ್ಯವಾಗಿ ಪ್ರಶ್ನಿಸ್ಬೋದು. ಈ ವಿಚಾರದ ಬಗ್ಗೆ ಚರ್ಚೆ ಆಗ್ಬೋದು.
ಎರಡನೇ ಅಜೆಂಡಾ ಇರುವಂಥದ್ದು ಪರಿಷತ್ಗೆ 4 ಆಯ್ಕೆ ಮಾಡಿ ಲಿಸ್ಟನ್ನು ರೆಡಿ ಮಾಡಿ ರಾಜಭವನಕ್ಕೆ ಕಳಿಸಿದ್ದಾರೆ, ನಂತರ ಹೋಲ್ಡ್ ಮಾಡಿಸಿದ್ದಾರೆ. ಅಂದರೆ ಪಾರ್ಟಿ ಹೈಕಮಾಂಡ್ಗೆ ಗೊತ್ತಿದ್ದೇ ಲಿಸ್ಟ್ ರೆಡಿ ಆಗೋದು. ಲಿಸ್ಟ್ ಏನು ಇವರೇ ಮನಸ್ಸಿಗೆ ಬಂದಾಗೆ 4 ಹೆಸರು ಕಳಿಸಿಕೊಡುವಂಥ ಅಧಿಕಾರ ಏನು ಸಿದ್ದರಾಮಯ್ಯವ್ರಿಗೆ ಇರೋದಿಲ್ಲ. ಹೈಕಮಾಂಡ್ನ ಮೂಲಕವಾಗಿಯೇ ಲಿಸ್ಟನ್ನು ಪಡ್ಕೊಂಡಿರ್ತಾರೆ. ಆದರೆ ಆ ಲಿಸ್ಟ್ಗೂ ಕೂಡ ತಡೆ ಒಡ್ಡುವಂತಹ ಕೆಲಸವನ್ನು ಕಡೆ ಕ್ಷಣದಲ್ಲಿ ಮಾಡಲಾಗಿದೆ. ಹೀಗಾಗಿ ಪರಿಷತ್ಗೆ 4 ಆಯ್ಕೆಯ ವಿಚಾರ ಇದೆಯಲ್ಲ, ಈ ಅಜೆಂಡಾವು ಕೂಡ ಬಹಳ ಮುಖ್ಯವಾಗಿ ಚರ್ಚೆಗೆ ಬರಬಹುದು. ರಾಹುಲ್ ಗಾಂಧಿಯವ್ರ ಜೊತೆ ಕೂಡ ಚರ್ಚಿಸಬಹುದು. ಅದಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ವಿವರಿಸಬಹುದು. ವಿಶ್ವಾದ್ಯಂತ ಮುಜುಗರ ಮಾಡಿರುವಂತಹ ಕಾಲ್ತುಳಿದ ಬಗ್ಗೆ ವಿವರಣೆಯನ್ನು ನೀಡುವಂತಹ ಸಾಧ್ಯತೆ ಇದ್ದೇ ಇದೆ. ಇದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಕೇವಲ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ವಿಶ್ವದಾದ್ಯಂತ ಇದರ ಬಗ್ಗೆ ಚರ್ಚೆ ಆಗ್ತದೆ. ಯಾಕಂದರೆ ಕ್ರಿಕೆಟ್ ಪ್ರೇಮಿಗಳು ಎಲ್ಲ ಕಡೆಯಿಂದಲೂ ಕೂಡ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ರಿಕೆಟ್ ದಿಗ್ಗಜರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ರಿಕೆಟ್ ಆಡುವಂತಹ ದೇಶಗಳಲ್ಲಿ ಇದರ ಬಗ್ಗೆ ವಿಶೇಷವಾದಂತಹ ಚರ್ಚೆಗಳು ನಡೀತಿದ್ದಾವೆ. ನೋಡಿ ಬೆಂಗಳೂರಲ್ಲಿ ಹಿಂಗಾಯ್ತಂತೆ, ನೋಡಿ ಬೆಂಗಳೂರಿನಲ್ಲಿ ಕಾಲು ತುಳಿತಾ ಆಯ್ತಂತೆ, ಬೆಂಗಳೂರಿನಲ್ಲಿ RCB ವಿಕ್ಟ್ರಿಯನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಿ ಕಾಲು ತುಳಿತಾ ಆಯಿತು ಅನ್ನೋದು ಇದೆಯಲ್ಲ, ಇದು ಎಲ್ಲ ಕಡೆಯಲ್ಲೂ ಚರ್ಚೆ ಆಗ್ತದೆ. ಹೀಗಾಗಿ ಈ ವಿಚಾರದ ಬಗ್ಗೆ ವಿವರಣೆಯನ್ನು ಸಿದ್ದರಾಮಯ್ಯ ಕೊಡ್ಬೋದು. ಇದರ ಜೊತೆಗೇ ಖಾಲಿ ಇರುವ ಪರಿಷತ್ನ 4 ಆಯ್ಕೆಯ ಬಗ್ಗೆಯೂ ಕೂಡ ಚರ್ಚೆ ಮತ್ತು ಬಹುತೇಕ ನಾಳೆ ಇದಕ್ಕೊಂದು ಅಂತಿಮ ರೂಪುರೇಷೆ ಸಿಗುವಂತಹ ಸಾಧ್ಯತೆ ಇದೆ ಅಂತೇಳಿ ನಿರೀಕ್ಷಿಸಬಹುದು. ಯಾಕಂದರೆ ಆಲ್ರೆಡಿ ಅರ್ಧ ಲಿಸ್ಟ್ ಬಂದಿದೆ, ಅಂದರೆ ಅರ್ಧ ಲಿಸ್ಟ್ ಇನ್ ದ ಸೆನ್ಸ್ 4 ಜನರ ಹೆಸರು ಬಂದಿದೆ. ಅದು ಹೋಗಿ ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಎಲ್ಲ ಮುಗಿದು ಹೋದ ನಂತರ ಅವರ ಲಿಸ್ಟನ್ನು ತಡೆ ಹಿಡಿಯಲಾಗಿದೆ. ಈ ವಿಚಾರದಲ್ಲಿ ಈ ಲಿಸ್ಟ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಈಗಾಗಲೇ 4 ಜನರ DG ಸಾಗರ್, ದಿನೇಶ್ ಅಮೀನ್ಮಟ್ಟು, ಹಾಗೆಯೇ ಆರತಿ ಕೃಷ್ಣ ಮತ್ತು ರಮೇಶ್ ಬಾಬು, ಈ 4 ಜನರ ಹೆಸರುಗಳನ್ನು ಕಳಿಸಲಾಗಿತ್ತು. ಆದರೆ ಈ 4 ಜನರನ್ನು ಕಳಿಸಿಕೊಟ್ಟ ನಂತರ ಅದನ್ನು ತಡೆ ಹಿಡಿದ ನಂತರ ಈಗಾಗಲೇ ಒಂದು ಕಡೆಯಿಂದ GC ಚಂದ್ರಶೇಖರ್ ಅವ್ರಿಗೂ ಕಾರ್ಯಕರ್ತರ ಕಡೆಯಿಂದ ಪತ್ರಗಳು ರವಾನೆ ಆಗ್ತವೆ. ಈ ಪತ್ರಗಳು ಹಿಂಗೆ ರವಾನೆ ಆಗ್ತವೆ, ಯಾವ ಕಾರಣಕ್ಕೆ ರವಾನೆ ಆಗ್ತವೆ, ಇವೆಲ್ಲವೂ ಕೂಡ ಒಂದು ಭಾಗ. ನಾಮನಿರ್ದೇಶನದಲ್ಲೂ ಕೂಡ ಕಾರ್ಯಕರ್ತರಿಗೆ ಮಣೆ ಹಾಕಬೇಕು, ಹೊಸಬರಿಗೆ ಮಣೆ ಹಾಕಬೇಕು ಅನ್ನುವಂಥ ಡಿಮ್ಯಾಂಡನ್ನು ಮುಂದಿಡಲಾಗಿದೆ. ನಾಮನಿರ್ದೇಶನ ಕೋಟಾ ವಿರುದ್ಧ ಪಕ್ಷನಿಷ್ಠೆಯ ಕಾರ್ಡನ್ನು ಪ್ರಯೋಗಿಸ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಒಂದು ಆರತಿ ಕೃಷ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಅವರು NRI ಘಟಕದ ನಿಭಾಯಿಸ್ತಾ ಇದ್ರು, ಕಾಂಗ್ರೆಸ್ನ NRI ಘಟಕದಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ರು. ಈ ಕಾರಣಕ್ಕಾಗಿ ಸಹಜವಾಗಿಯೇ ಅವರಿಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇರುವಂತಹ ಒಂದು ಅವರ ಬಗ್ಗೆ ಇರುವಂತಹ ವಿಶ್ವಾಸ, ಇದರ ಆಧಾರದ ಮೇಲೆ ಅವರು ನಾಮನಿರ್ದೇಶನವನ್ನು ಪಡ್ಕೊಂಡಿದ್ದಾರೆ. ಹೈಕಮಾಂಡ್ ಅವರು ನಾಮನಿರ್ದೇಶನ ಮಾಡಿದೆ. ಇನ್ನು ದಿನೇಶ್ ಅಮೀನ್ಮಟ್ಟು ಪತ್ರಕರ್ತ, ಸಿದ್ದರಾಮಯ್ಯವ್ರಿಗೂ ಹಿಂದೆ ಮಾಧ್ಯಮ ಸಲಹೆಗಾರರಾಗಿದ್ದರು, ಸಿದ್ದರಾಮಯ್ಯವ್ರಿಗೆ ಆಪ್ತರಾಗಿದ್ದರು ಮತ್ತು ಸೈದ್ಧಾಂತಿಕವಾಗಿ ಸಿದ್ದರಾಮಯ್ಯನವರ ಸಿದ್ಧಾಂತವನ್ನು ಮತ್ತು ವಿಶೇಷವಾಗಿ ಕಾಂಗ್ರೆಸ್ನವರು ಏನು ಪ್ರತಿಪಾದಿಸಿದರೆ ಆ ಸೈದ್ಧಾಂತಿಕವಾಗಿ ಹತ್ತಿರದಲ್ಲಿದ್ದಾರೆ. ಈ ಕಾರಣಕ್ಕೆ ಅವರ ಹೆಸರು ಇದೆ. ರಮೇಶ್ ಬಾಬು ಹೊಸದಾಗಿ ಅವರು ಕಾಂಗ್ರೆಸ್ಗೆ ಜಾಯ್ನ್ ಆದಂಥವ್ರು, JDS ಅನ್ನು ತೊರೆದು ಕಾಂಗ್ರೆಸ್ಗೆ ಜಾಯ್ನ್ ಆದಂಥವ್ರು. ಹೀಗಾಗಿ ಈ ಸಂದರ್ಭದಲ್ಲಿ ಪಕ್ಷದ ವಕ್ತಾರನಾಗಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಪಕ್ಷದ ಮೀಡಿಯಾ ಸೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಗೆ ಹತ್ತಿರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಅವರ ಕಾರಣ ಆಗಿರುತ್ತೆ ಅವ್ರದ್ದು. ಇನ್ನು DG ಸಾಗರ್ ದಲಿತ ನಾಯಕ, ಅವರು ಕೂಡ ದಲಿತ ಚಳುವಳಿಗಳಲ್ಲಿ ಹೋರಾಟಗಳಲ್ಲಿ ಭಾಗಿಯಾಗಂಥವ್ರು. ಈ ಕಾರಣಕ್ಕೆ ಅವರು ಕೂಡ ನಾಮನಿರ್ದೇಶನದ ಪಟ್ಟಿಯಲ್ಲಿ ಇದೆ. ಆದರೆ ಕಾರ್ಯಕರ್ತರನ್ನು ನೇಮಿಸಿ ಅನ್ನುವಂಥ ಹೊಸ ಕೂಗು ಶುರುವಾಗಿದೆ. ನೀವು ಯಾರ್ಯಾರಿಗೋ ಕೊಡಬೇಡಿ, ಕಾರ್ಯಕರ್ತರಿಗೆ ಕೊಡಿ ಅಂತ ಹೇಳ್ತಿದ್ದಾರೆ. ಅಲ್ಲ, ಈ ನಾಮನಿರ್ದೇಶನದಲ್ಲಿ ಕಾರ್ಯಕರ್ತರದ್ದು ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಹಾಗಿದ್ರೆ ನಾಮನಿರ್ದೇಶನ ಕಾರ್ಯಕರ್ತರನ್ನ ಮಾಡಲೇಬಾರ್ದು ಅಂತ ಹೇಳಿಲ್ಲ. ಕಾರ್ಯಕರ್ತರು ಕೂಡ ಇರ್ತಾರೆ, ಕಾರ್ಯಕರ್ತರಲ್ಲಿರುವಂಥವ್ರು ಕೂಡ ನಾಮನಿರ್ದೇಶನ ಮಾಡ್ತಾರೆ, ಪಕ್ಷಗಳವರು ನಾಮನಿರ್ದೇಶನ ಮಾಡ್ತಾರೆ. ಆದರೆ ಕೇವಲ ರಾಜಕೀಯದ ಉದ್ದೇಶ ಒಂದೇ ಕಾರಣಕ್ಕಾಗಿ ನೀವು ನಾಮನಿರ್ದೇಶನ ಮಾಡೋಕ್ಕಾಗತ್ತಾ? ಈಗಾಗಲೇ ಕಳಿಸಬಹುದಾಗಿರ್ತಕ್ಕಂಥ ಲಿಸ್ಟ್ನಲ್ಲಿ ಕೂಡ ಒಬ್ಬರ ವಿಚಾರದಲ್ಲಿ ಈ ಅಬ್ಜೆಕ್ಷನ್ ಬಂದೇ ಬರಬಹುದು ಅನ್ನುವಂಥ ನಿರೀಕ್ಷೆ ಸರ್ಕಾರಕ್ಕೂ ಕೂಡ ಇದೆ. ಯಾಕಂದರೆ ರಾಜ್ಯಪಾಲರು ಇದಕ್ಕೆ ವಿವರಣೆಯನ್ನು ಕೇಳಬಹುದು ಅಂತೇಳಿ. KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ಅವರಿಗೆ ಕೆಲವರು ಈಗ ದೂರನ್ನು ಕೊಟ್ಟಿದ್ದಾರೆ. ನೀವು ಪಕ್ಷದ ಕಾರ್ಯಕರ್ತರಿಗೆ ಮಣೆ ಹಾಕಿ, ಪಕ್ಷ ನಿಷ್ಠರಿಗೆ ಮಣೆ ಹಾಕಿ, ಹೊಸಬರಿಗೆ ಮಣೆ ಹಾಕಿ, ಈ ರೀತಿಯಾದಂಥ ಬೇರೆ ಬೇರೆ ಅಂಶಗಳನ್ನು ಇಟ್ಟುಕೊಂಡು ಈಗಾಗಲೇ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಮೇಲ್ಮನೆ ನಾಮನಿರ್ದೇಶನ ಕಾರ್ಯಕರ್ತರಿಗ ಅಥವಾ ವಿಷಯ ತಜ್ಞರಿಗ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಯಾಕಂದರೆ ನೀವು ಕಳಿಸ್ತಾ ಇರುವಂಥದ್ದು ಏನಕ್ಕೆ? ಚಿಂತಕರ ಚಾವಡಿ ಅಂತ ಕರೀತಾರೆ ವಿಧಾನ ಪರಿಷತ್ತನ್ನು. ಚಿಂತಕರ ಚಾವಡಿಗೆ ಕಳಿಸುವಾಗ ನೀವು ರಾಜಕೀಯದ ನಾಮನಿರ್ದೇಶನದಲ್ಲಿ ಉಳಿದಂತೆ ಅಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗೋದಕ್ಕೆ ಅವಕಾಶಗಳಿದ್ದಾವೆ, ಶಿಕ್ಷಕರ ಕ್ಷೇತ್ರಗಳಲ್ಲಿ ಆಯ್ಕೆ ಆಗೋದಕ್ಕೆ ಅವಕಾಶಗಳಿದ್ದಾವೆ, ಇವೆಲ್ಲವೂ ಕೂಡ, ಅಥವಾ ಪದವೀಧರ ಕ್ಷೇತ್ರಗಳಿದ್ದಾವೆ, ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ, ಅಲ್ಲೆಲ್ಲ ನೀವು ರಾಜಕಾರಣಿಗಳಲ್ಲಿ ಬರ್ತಾರೆ. ನಾಮನಿರ್ದೇಶನದಲ್ಲಾದರೂ ಸ್ವಲ್ಪ ಚಿಂತಕರನ್ನು ಆ ಸದನಕ್ಕೆ ಕಳಿಸ್ಬೇಕಾ ಬೇಡವಾ? ಮೇಲ್ಮನೆಗೆ ಹಾಗಾದರೆ ಯಾರನ್ನು ನೀವು ನಾಮನಿರ್ದೇಶನ ಮಾಡಬೇಕು ಅನ್ನೋಂಥ ಪ್ರಶ್ನೆ ಬರುತ್ತೆ. ವಿಧಾನ ಪರಿಷತ್ ನಾಮನಿರ್ದೇಶನದಲ್ಲೂ ರಾಜಕೀಯ ಕಾರ್ಯಕರ್ತರಿಗೇ ಮಣೆ ಹಾಕಬೇಕಾ ಅಂತೇಳಿ. ಯಾಕಂದರೆ ಈ ಮೇಲ್ಮನೆಗಳು ಈಗ ರಾಜ್ಯಸಭೆ ವಿಚಾರಕ್ಕೆ ಹೋದಾಗ ಅಲ್ಲಿ ಸಚಿನ್ ತೆಂಡೂಲ್ಕರ್, ಮೇರಿ ಕೋಮ್ ಇವರಂಥವರೆಲ್ಲರೂ ಕೂಡ ನಾಮನಿರ್ದೇಶನ ಆಗಿ ಅಲ್ಲಿಗೂ ಹೋಗಿದ್ದಾರೆ. B. ಜಯಶ್ರೀ ಅವರು ಹೋಗಿರ್ಬೋದು, ಅಥವಾ ಇವತ್ತು ಸುಧಾಮೂರ್ತಿ ಅವರು ಹೋಗಿರುವಂಥದ್ದು.
ಇವರನ್ನೆಲ್ಲ ನಾಮನಿರ್ದೇಶನ ಮಾಡೋದ್ರ ಉದ್ದೇಶ ಬಹಳ ದೊಡ್ಡದಾದಂಥ ಒಂದು, ಯಾಕಂದರೆ ತಮ್ಮದೇ ಆದಂತಹ ಕ್ಷೇತ್ರಗಳಲ್ಲಿ ದೊಡ್ಡ ಸೇವೆಯನ್ನು ಸಲ್ಲಿಸಿರ್ತಾರೆ, ಅಂಥವ್ರುಗಳನ್ನು ನೀವು ನಾಮನಿರ್ದೇಶನ ಮಾಡಬೇಕು. ಕರ್ನಾಟಕದಲ್ಲೂ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ರೀತಿಯಾದಂತಹ ನಾಮನಿರ್ದೇಶನಗಳನ್ನು ಮಾಡ್ತಾರೆ. ವಿಶೇಷವಾಗಿ ಚಿತ್ರರಂಗದಿಂದ ಅನೇಕರನ್ನ ನಾಮನಿರ್ದೇಶನ ಆಗಿರುವಂಥ ಉದಾಹರಣೆಗಳನ್ನು ನಾವು ಪಟ್ಟಿ ಮಾಡ್ತಾ ಹೋಗ್ಬೋದು. ಅದು ಜಯಮಾಲಾ ಇರ್ಬೋದು, ಅಥವಾ ಉಮಾಶ್ರೀ ಅವ್ರದ್ದಿರ್ಬೋದು, ಅಥವಾ ಜಗ್ಗೇಶ್ ಅವ್ರನ್ನಿರ್ಬೋದು, ಅಥವಾ ತಾರಾ ಅವ್ರನ್ನಿರ್ಬೋದು, ಇಂಥವ್ರ ನಾಮನಿರ್ದೇಶನ ಆಗಿರುವಂಥದ್ದು ಕೂಡ ಇದೆ. ವಿಧಾನ ಪರಿಷತ್ ನಾಮನಿರ್ದೇಶನದಲ್ಲೂ ಕೂಡ ಕೇವಲ ರಾಜಕೀಯ ಕಾರ್ಯಕರ್ತರಿಗಷ್ಟೇ ಮಣೆ ಹಾಕಬೇಕಾ? ಅವ್ರು ರಾಜಕೀಯದಲ್ಲಿ ಇದ್ದು ಕಲಾವಿದರಾಗಿದ್ದುಕೊಂಡಂಥವ್ರನ್ನೂ ಕೂಡ ನಾಮನಿರ್ದೇಶನ ಮಾಡ್ಬೋದು, ಅಥವಾ ಹಾಗಿಲ್ದಿದ್ದಾಗಲೂ ಕೂಡ ನಾಮನಿರ್ದೇಶನ ಮಾಡುವಂಥದ್ದಕ್ಕೆ ಘನತೆ ಇರುತ್ತೆ. ಸಾಧಕರನ್ನು ಗುರುತಿಸುವಂತಹ ಕೆಲಸ ಸರ್ಕಾರ ಮಾಡೋದು ಬೇಡವಾ? ಸಾಧಕರನ್ನು ಅಲ್ಲಿಗೆ ಕಳಿಸುವಂಥದ್ರಲ್ಲಿ ತಪ್ಪೇನಿದೆ? ಕೇವಲ ನಾಮನಿರ್ದೇಶನ ಮಾಡುವಾಗ ಎಂಥವ್ರನ್ನ ನಾಮನಿರ್ದೇಶನ ಮಾಡಬೇಕು ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ಆಗಲೇ ನಾನು ಹೇಳಿದೆ, ಇಲ್ಲಿ ರಮೇಶ್ ಬಾಬು ಅವರ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ವಿರೋಧವೂ ಕೂಡ ಆಂತರಿಕವಾಗಿ ವ್ಯಕ್ತ ಆಗ್ತಾ ಇದೆ. ನಾಮನಿರ್ದೇಶನದ ವಿಚಾರಗಳಿಗೆ ಬಂದಂತಹ ಸಂದರ್ಭದಲ್ಲಿ ರಾಜಕೀಯವಾಗಿ, ಯಾಕಂದರೆ ಅವರು ಆಲ್ರೆಡಿ ರಾಜಕೀಯವಾಗಿ ಪಕ್ಷದ ವಕ್ತಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆ ವಿ ಸೋಮಣ್ಣ ಅವರನ್ನು ನಾಮನಿರ್ದೇಶನ ಮಾಡೋದಕ್ಕೆ ಹೋದಾಗ ಆಗಿನ ರಾಜ್ಯಪಾಲರಾಗಿದ್ದಂಥ ಹಂಸರಾಜ್ ಭಾರದ್ವಾಜ್ ಅವರು ಅದನ್ನು ತಡೆ ಹಿಡಿದಿರುವಂಥ ಇತಿಹಾಸವೂ ಕೂಡ ನಮ್ಮ ಕರ್ನಾಟಕದಲ್ಲೇ ಇದೆ. ನೋಡಿ, ನಮ್ಮಲ್ಲಿ ನಮ್ಮ ವಿಧಾನ ಪರಿಷತ್ಗೆ ಚಂದ್ರಶೇಖರ್ ಕಂಬಾರ್ ಅವರನ್ನ ಇರ್ಬೋದು, ಹಾಗೆಯೇ ಸಿದ್ಲಿಂಗಯ್ಯ ಅವ್ರನ್ನ ಇರ್ಬೋದು, ದೊಡ್ಡರಂಗೇಗೌಡರಂಥವ್ರು ಇರ್ಬೋದು, ಅಥವಾ ಹಿಂದೂ ರಾಮಣ್ಣ ಅವರು ಇರ್ಬೋದು, ಇಂಥ ಅನೇಕರನ್ನ ನಾಮನಿರ್ದೇಶನ ಮಾಡಿರ್ತಕ್ಕಂತಹ ಉದಾಹರಣೆಗಳಿದ್ದಾವೆ. ಈ ರೀತಿಯಾದಂತಹ ಉದಾಹರಣೆಗಳು ಕೂಡ ಕರ್ನಾಟಕದಲ್ಲಿದ್ದಾವೆ. ಅವರೆಲ್ಲರೂ ಕೂಡ ಏನು ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡಿದಂಥವ್ರಲ್ಲ, ಅವರ ಸಾಧನೆಯ ಕಾರಣಗಳಿಗಾಗಿ ಅವ್ರನ್ನ ನಾಮನಿರ್ದೇಶನ ಮಾಡಿರುವಂಥ ಉದಾಹರಣೆಗಳಿದ್ದಾವೆ. ಕೇವಲ ರಾಜಕೀಯ ಅಳತೆಗೋಲಿನ ಆಧಾರದಲ್ಲೇ ನಾಮನಿರ್ದೇಶನ ಆಗಬೇಕಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಯಾಕಂದರೆ ಈಗ ನಡೀತಾ ಇರುವಂಥ ಚರ್ಚೆ ಇದೆಯಲ್ಲ, ನಾಮನಿರ್ದೇಶನದಲ್ಲಿ ಕಾರ್ಯಕರ್ತರಿಗೆ ಕೊಡಿ ಅನ್ನುವಂಥದ್ದು ಕೇಳ್ತಾ ಇರ್ತಾರಲ್ಲ, ಹಾಗಿರುವಾಗ ನೀವು ಎಂಥವರನ್ನು ನಾಮನಿರ್ದೇಶನ ಮಾಡಬೇಕು ಅನ್ನುವಂಥ ಪ್ರಶ್ನೆಯೂ ಕೂಡ ಬರುತ್ತೆ. ಈ ಕಾರಣಕ್ಕಾಗಿಯೇ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಏನನ್ನು ಕನ್ವಿನ್ಸ್ ಮಾಡ್ತಾರೆ ಪಕ್ಷದ ಹೈಕಮಾಂಡ್ನಲ್ಲಿ ಅಂತೇಳಿ. ಮತ್ತು ಈಗ ಕಳಿಸಿರುವಂಥ ವಿಧಾನ ಪರಿಷತ್ನ ಪಟ್ಟಿ ಇದೆಯಲ್ಲ, ಅದರಲ್ಲಿ ಶಿವಕುಮಾರ್ ಅವರ ಕಡೆಯಿಂದ ನೋಡಿದಾಗ, ಶಿವಕುಮಾರ್ ಅವರ ಪಾಯಿಂಟ್ ಆಫ್ ವ್ಯೂವಿಂದ ನೋಡಿದಾಗ, ಶಿವಕುಮಾರ್ ಅವರ ರೆಕಮೆಂಡೇಶನ್ ಮೂಲಕವಾಗಿ ಹೋಗಿರುವಂತಹ ಸಂಖ್ಯೆ ಕಡಿಮೆ ಇದೆ, ಅಥವಾ ಇಲ್ಲವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇದೆ. ಕೇವಲ ಸಿದ್ದರಾಮಯ್ಯನವರ ಕಡೆಯಿಂದ ಮಾತ್ರ ಹೋಗಿರುವಂಥದ್ದು ಬಿಟ್ಟರೆ ಪಾರ್ಟಿ ಹೈಕಮಾಂಡ್ ಕಡೆಯಿಂದ ಬಂದಿರುವಂಥದ್ದು ಅನ್ನುವಂಥ ಅಂಶ ಇದೆ. ಈ ಕಾರಣಕ್ಕಾಗಿಯೇ ಇದು ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಇದರ ಭವಿಷ್ಯವೂ ಕೂಡ ದೆಹಲಿಯಲ್ಲಿ ನಿರ್ಧಾರ ಆಗುವಂಥ ಸಾಧ್ಯತೆ ಇದೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.